ಹಗ್ಗ ಕಟ್ಟಾಗ್ಬಿಟ್ಟು ವಿಷ್ಣು ಇವರು ಶಾರದಾ ಇಬ್ಬರು ಹುಡುಗರು 8 ಜನ ಡಬ ಅಂತ ಬಿದ್ದುಬಿಟ್ಟು ಸರ್. ಇವರು ಸ್ವಿಮ್ಮರ್ಸು ಇಮಿಡಿಯೇಟಾಗಿ ಅವ್ರದ್ದು ಸೇವ್ ಮಾಡೋದು ಸರ್. ಇಲ್ಲಿರೋ ಅವತ್ತು ಎಲ್ಲ 3 ದಿನ ಹೊಟ್ಟೋಗಿರೋ. ಯಾವುದೇ ಕ್ಲಾಶಿಗೆ ಹೋದಾಗ ಆ ಮೇನ್ ಕ್ಯಾಮ್ರಾಮನ್ ಯಾರು ಮಾಡಿರ್ತಾನೆ ಅವನ ಲೈಟಿಂಗು, ಅವನ ಸ್ಟೈಲು ಇವುಗಳನ್ನು ಹೊಂದಿಸ್ಕೊಂಡು ಮಾಡಿದಾಗ ಅದು ಆ ಸಿನಿಮಾದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಅವ್ರಿಗೊಂದು ಅವಾರ್ಡ್ ಬಂದಾಗ ಹೇಳ್ತಾರೆ, ರೀ ಅವಾರ್ಡ್ ನಿಮಗೆ ಕೊಡಬೇಕ್ರಿ. ನನಗೆ ಸರ್ ನಾವು ನಿಮ್ಮ ಹತ್ರ ಕೆಲಸ ಮಾಡಿದ್ದೀನಿ, ನಾನು ಎಷ್ಟೋ ವರ್ಷಗಳು ಕೆಲಸ ಮಾಡಿದ್ದೀನಿ, ನಿಮಗೆ ಬಂತು ನನಗೆ ಬಂದಂಗೆ. ನಾನು ಭಕ್ತವತ್ಸಲ್ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಇಷ್ಟು 2 ಫ್ರೇಮ್ ಇರೋದು ನನಗೆ ಒಂದು ಕ್ಲಿಪ್ ಹಾಕಿದ್ರು. ಹೌದೌದು, 2 ಫ್ರೇಮು ಅದು ಹಿಂಗಂದ್ರೆ ಹೊಟ್ಟೋಗ್ಬಿಡೋದು. ನಾವು ಅದನ್ನು ಎಲ್ಲಿ ಆ 2 ಫ್ರೇಮ್ ಎಲ್ಲಿ ಅಂತ ಕೇಳೋರು ಅವರು. ಎಲ್ಲಿ ಮ್ಯಾಚ್ ಆಗುತ್ತೆ ನನಗೆ ಬಿಗಿನಿಂಗಲ್ಲಿ ನನಗೆ ವಾಸ್ ವೆರಿ ಮಚ್ ಡೌಟ್ ಅಬೌಟ್ ಇಟ್. ಗೌರಿ ವರ್ಕಿಗೆ ನನ್ನ ವರ್ಕಿಗೂ ಡಿಫ್ರೆನ್ಸ್ ಬರ್ತಾ ಪಿಕ್ಚರ್ ನೋಡಿದ್ರೆ ನನಗೆ ಎಲ್ಲೂ ಗೊತ್ತಾಗಬಾರ್ದು ಅಂತ ಒಂದು. ಎಸ್ಪೆಷಲಿ ನನಗಂತ ನನ್ನ ಸುಮಾರು ಒಂದು 5-6 ಸಿನಿಮಾ 7 ಸಿನಿಮಾ ಮಾಡಿದ್ದಾನೆ. ಪ್ರತಿ ಸಿನಿಮಾದಲ್ಲೂ ಒಂದು ಚಾಲೆಂಜ್ ಇದ್ದೇ ಇರ್ತಿತ್ತು. ಯಾಕೆಂದರೆ ಐ ಆಲ್ವೇಸ್ ಫೀಲ್ ದಟ್ ಇಲ್ಲಮ್ಮ ಅದು ಈ ಥರ ಆಗಲೇಬೇಕು ನನಗೆ ಅನ್ನೋ ಇದನ್ನು ನಾನು ಹೇಳ್ತಾನೆ ಇರ್ತಿದ್ದೆ. ನನಗೆ ಎಲ್ಲರ ಕ್ಯಾಮ್ರಾಮನ್ಗಳ ಜೊತೆ ನಿನ್ನ ಜೊತೆನೂ ಕೆಲಸ ಮಾಡಿದ್ದೀನಿ. ರಾಮಚಂದ್ರ ಜೊತೆ ಕೆಲಸ, ಭಾಸ್ಕರ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಇವರು ನಮ್ಮ ಶ್ರೀಕಾಂತ್ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಅರ್ಥದಲ್ಲಿ ಸುಮಾರು ಕ್ಯಾಮ್ರಾಮನ್ಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇವನು ಎಷ್ಟು ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದ, ಒಂಥರ ಇಡೀ ಸಿನಿಮಾಗೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಕೊಡ್ತಾನ, ರಸ್ಟಿಕ್ನೆಸ್ ಕಳ್ಕೊಂಬಿಡ್ತಾನ ಅಂತೆಲ್ಲ ಸಾಕಷ್ಟು ಸಲ ನಾನು ಫೀಲ್ ಮಾಡಿದ್ದೀನಿ. ಯಾಕೆಂದರೆ ರಾಮಚಂದ್ರ ಬಂದ ಕೂಡಲೇ ನಮಗೆ ರಿಯಾಲಿಟಿ, ರಸ್ಟಿಕ್ನೆಸ್ಸು, ಅದರಲ್ಲೂ ಎಸ್ಪೆಷಲಿ ಒನ್ ಆಫ್ ದಿ ರೀಸನ್ ಇಸ್ ಹಿ ಯೂಸ್ ಟು ಹ್ಯಾವ್ ಎ ಫಾಲೋ ದಿ ಅಮೇರಿಕನ್ ಫೋಟೋಗ್ರಫಿ. ಅದರಿಂದ ಅವನಿಗಿತ್ತು. ಅದೇ ಅವನೇನಾರು ಅಕಸ್ಮಾತ್ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇದ್ದಿದ್ದರೆ ಈ ಹ್ಯಾಡ್ ಗಾನೆ ಅಂತ. ಬ್ರಿಟಿಷ್ಗೂ ಅಮೇರಿಕನ್ಗೆ ಏನಾಗುತ್ತೆ ಅಂತೇಳಿದ್ರೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅಮೇರಿಕನ್ಸ್ ವೆರಿ ಸಾಫ್ಟ್ ಆ್ಯಂಡ್ ದಿಸ್ ಒನ್. ಅದೇ ಇಂಗ್ಲೀಷ್ನದಾಗಿದೆ ರೆಡ್ಡಿಶ್ನೆಸ್ ಡಾಮಿನೇಟಿಂಗ್ ಇರುತ್ತೆ. ಯು ಕ್ಯಾನ್ ಸಿ ದಟ್ ಒನ್. ನಮಗೆಲ್ಲ ಏನು ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ, ಎಸ್ಪೆಷಲಿ ನನಗೆ ಐ ಫೀಲ್ ರೆಡ್ಡಿಶ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ ಬಿಕಾಸ್ ಆಲ್ವೇಸ್ ಲೈಫ್ ಈಸ್ ಸ್ಟ್ರಗಲಿಂಗ್ ಅಂತ ನಾನು ಫೀಲ್ ಮಾಡ್ಕೊತೀನಿ. ಆಲ್ ಮೈ ಪಿಕ್ಚರ್ಸ್ ಆಲ್ ಲೈಕ್ ದಟ್. ಅದಕ್ಕೋಸ್ಕರ ನಾನು ಐ ವಿಲ್ ಗೋ ಫಾರ್ ಆ ಥರ ನಾನು ಥಿಂಕ್ ಮಾಡ್ತೀನಿ. ಆಮೇಲೆ ನಂದು ಫ್ರೇಮಿಂಗಲ್ಲಿ ಏನಂತ ಹೇಳಿದ್ರೆ, ನಾರ್ಮಲ್ ಕೆಳಗಡೆ ನಾವು ಕೂತ್ಕೊಂಡು ನೋಡಿದಾಗ ಈಗ ನೋಡ್ತೀವಲ್ಲ ಆ ಆ್ಯಂಗಲಲ್ಲಿ ನಾನು ಇಡ್ತೀನಿ. ನಾನು ಎಲ್ಲಿ ಇದನ್ನು ಮಾಡಿದ್ದೀನಿ, ಅಕಸ್ಮಾತ್ ನಾವು ಟಾಪ್ ಆ್ಯಂಗಲ್ ಇಟ್ಟು ಅಂದ್ಕೊಳ್ಳಿ, ಆಡಿಯನ್ಸ್ ವಿಲ್ ಬಿ ಗೋ ಅಂಡ್ ಸಿ ಹಿಂಗೆ ನೋಡಬೇಕಾಗತ್ತೆ. ಅದು ಬೇಡ ಅಂತ ಹೇಳೋದು ಅವಾಗ ಬೇಕಾಗಿಲ್ಲ. ಅದೇ ಐ ಕಾಂಟ್ಯಾಕ್ಟ್ ಇರೋ ಹಾಗೆ ಇರಬೇಕು. ಆಮೇಲೆ ದಿ ಫ್ರೇಮ್ ಕನ್ವಿನ್ಸ್ ಆಲ್ಸೋ ದಟ್ ಇಸ್ ಎ ಸೆಂಟರ್ ಆಫ್ ದಿ ಫ್ರೇಮ್ ಶುಡ್ ಬಿ ದಿ ಆಲ್ವೇಸ್ ಕ್ಯಾರೆಕ್ಟರ್. ಈಗ ನೀನು ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದಿ ಅಲ್ವಾ? ಹೌದು. ಗೌರಿ ಪುಟ್ಟಣ್ಣ ಅವ್ರ ಜೊತೆ ಮಾಡಲಿಲ್ಲ ಅಲ್ಲ? ಮಾಡಲಿಲ್ಲ ಅವನು. ಅವ್ರಿಗೆ 2-3 ದಟ್ ಟೈಮ್ ಇಸ್ ಇದು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮುಂಚೆ 2-3 ಕಾಂಪಿಟೇಟರ್ಸ್. ಬಟ್ ಹಿ ಹ್ಯಾಸ್ ಸೀನ್ ಮೈ ಲೈಟಿಂಗ್ ಇನ್ ದಿಸ್ ಒನ್. ನಾನು ಚಾಮುಂಡೇಶ್ವರಿ ವರ್ಕ್ ಮಾಡಬೇಕಾದ್ರೆ, ಅನ್ನದಾನ ವರ್ಕ್ ಮಾಡಬೇಕಾದ್ರೆ ಅವರು ಇದನ್ನು ಶೂಟ್ ಮಾಡ್ತಾಯಿದ್ರು. ಅದು ಹಾಗಾದರೆ ನೀನು ಸೆಲ್ಯುಲಾಯ್ಡಲ್ಲಿ ವರ್ಕ್ ಮಾಡಿದ್ದು, ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದು, ಇದರಿಂದ ಈಗ ಡಿಜಿಟಲ್ ಬಂದುಬಿಟ್ಟಿದೆ. ಹೌದು. ನಿನಗೆ ಸೆಲ್ಯುಲಾಯ್ಡಲ್ಲಿ ಇದ್ದಂತಹ ಗಟ್ಟಿತನ ಅಥವಾ ಸೆಲ್ಯುಲಾಯ್ಡಲ್ಲಿ ಇದ್ದಂಥ ಪ್ಲಸ್ ಪಾಯಿಂಟ್ ಏನು ಡಿಜಿಟಲ್ ಈಗ ಆಗ್ತಿರೋದೇನು? ಡಿಜಿಟಲ್ ಇಸ್ ಬಿಕಮ್ ವೆರಿ ಈಸಿ ಫಾರ್ ಯು ಟು ಡು. ಏನು ಬೇಕಾದ್ರೂ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ವಿ ಕ್ಯಾನ್ ಗ್ರೇಡಿ ಇದನ್ನಲ್ಲಿ ನಾವು ಮಾಡ್ಕೋಬೋದು ಅಂತಾರೆ. ದಟ್ ಇಸ್ ನಾಟ್ ದಿಸ್ ಒನ್. ಸೆಲ್ಯುಲಾಯ್ಡಲ್ಲಿ ಏನಾಗುತ್ತೆ, ನಾವು ಏನು ಮಾಡಿದ್ದೀವಿ ಒಂದು 10% ಯು ಕ್ಯಾನ್ ವೇರಿಯೇಟ್, ನಾಟ್ ವೆರಿ ಮಚ್. ಅಲ್ಲಿ ಇಲ್ಲಾದರೆ ಏನಾಗುತ್ತೆ, ಡಿಜಿಟಲಲ್ಲಿ ನೀವು ಮಾಡಿಬಿಟ್ಟು ಏನು ಬೇಕಾದ್ರೂ ನೀವು ಇದರಲ್ಲಿ ಚೇಂಜ್ ಮಾಡ್ಕೊಬೋದು, DIL ಚೇಂಜ್ ಮಾಡ್ಕೋಬೋದು. ಬಟ್ ದಟ್ ಪ್ರಾವಿಷನ್ ಇಸ್ ನಾಟ್ ದೇರ್. ಓನ್ಲಿ 10% ಯು ಕ್ಯಾನ್ ಡೂ ಇಟ್. ವಾಟ್ ಎವರ್ ವಿ ಶೂಟ್ ವಿ ಹ್ಯಾವ್ ಟು ಶೂಟ್ ಅಟ್ ದಟ್ ಟೈಮ್. ಅದಾದಮೇಲೆ ಏನು ಪ್ರಿಸೈಸ್ ಮಾಡಬೇಕು. ನಾವು ಏನು ಮಾಡಬೇಕು ಅಲ್ಲೇ ಥಿಂಕ್ ಮಾಡಿ ಮಾಡಿಬಿಡ್ಬೇಕು. ಅದು ಆಮೇಲೆ ಅಲ್ಲಿ ಮಾಡ್ತೀನಿ ಅಂತ ಮಾಡೋಕ್ಕಾಗೋದಿಲ್ಲ. ಏನು ಮಾಡಿದ್ರೆ ಅಲ್ಲೇ ಮಾಡಿ. ಫಾರ್ ಎಕ್ಸಾಂಪಲ್ ಭೂತಾಯಿನ ಮಗ ಈನಲ್ಲಿ ಡ್ಯಾಮ್ ಹೊಡೆದೋಗೋದಾಗಲಿ ಇದಾಗಲಿ ಮಿನಿಯೇಚರ್ ಅವಾಗ ಆನ್ ಸ್ಪಾಟ್ ತೆಗ್ದಿದ್ರಿಂದನೇ ಅದು ಸ್ಟಿಲ್ ಇಟ್ಸ್ ಎ ಥರ್ಡ್ ಡೈಮೆನ್ಷನ್ ಇದೆ.
ಅಗಲ ಉದ್ದ ಎಲ್ಲ ಇದೆ, ಡೈಮೆನ್ಷನ್ ಇದೆ, ಥರ್ಡ್ ಡೈಮೆನ್ಷನ್ ಇದೆ. ಇವಾಗ ಹಂಗಿಲ್ಲ, ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಆನ್ ದಿಸ್ ಒನ್. ಸ್ಟುಡಿಯೋದಲ್ಲಿ ಮಾಡ್ಬೋದು ಅಂತಾರೆ, ಮಾಡ್ಬೋದು ಅಂತಾರೆ. ಬಟ್ ಎಷ್ಟು ಲೆವೆಲಲ್ಲಿ ಮಾಡ್ತೀರಾ, ಎಷ್ಟು ನಿಮಿಷ, ಯಾವುದೇ ನಾವು ಮಾಡಿದ್ರೆ ಕೂಡ ಇಟ್ ಶುಡ್ ಬಿ ರಿಯಾಲಿಟಿ. ಎನಿ ಫಿಲಮ್ ಈಸ್ ಎ ರಿಯಾಲಿಟಿ. ಕತೆ ಹೇಳೋದೇನು ರಿಯಾಲಿಟಿ. ನಾವು ಏನು ಮಾಡ್ತೀವಿ ರಿಯಾಲಿಟಿ. ಯಾಕೆ ಕಾಫಿ ಹೆಂಗಿರ್ಬೇಕು, ಕಾಫಿ ಟೇಸ್ಟ್ ಇದ್ದರೆ ತಾನೇ ರಿಯಾಲಿಟಿ. ಅದಿಲ್ಲವ್ರು ಇಲ್ವಲ್ಲ. ಸಿನಿಮಾದಲ್ಲಿ ಏನು ಬೇಕಾದ್ರೆ ತೋರಿಸ್ತೀವಿ ನಾವು, ಬಟ್ ಅದು ರಿಯಲಾಗಿ ನಾವು ಕುಡ್ದಾಗ ಅದು ಮಜಾ ಬರುತ್ತಲ್ಲ, ಅದನ್ನು ಇಲ್ಲ. ಅಲ್ಲ, ಈಗ ಮಾನಿಟ್ರ್ಗಳು ನೋಡ್ಕೋತಾರೆ, ಇನ್ನೊಂದು ನೋಡ್ಕೋತಾರೆ, ಅವೆಲ್ಲ ನಡೀತಾ ಇರುತ್ತೆ. ಅವಾಗ ಏನೂ ಇರಲಿಲ್ಲ. ನಮಗೆ ಡೈರೆಕ್ಟ್ರುಗಳಂತೂ ನೀವೇ ಫೈನಲ್, ನೀವು ಓಕೆ ಅಂದರೆ ನಮ್ಗೆ ಓಕೆ ಆಗ್ತದೆ. ಸೊ ಅಂತ ಇದರಲ್ಲಿ ಲೆನ್ಸ್ಗಳು ಯಾವುದು ಅಂತ ಫಿಕ್ಸ್ ಮಾಡೋದು, ಆ ಲೆನ್ಸ್ಗಳನ್ನು ಯಾವುದು ಅಂತ ಡಿಸೈಡ್ ಮಾಡೋದು, ಯಾವುದಕ್ಕೆ ಝೂಮ್ ಆಗಬೇಕು ಅಥವಾ ಯಾವುದಕ್ಕೆ ಟ್ರಾಲಿ ಆಗಬೇಕು ಅನ್ನೋದು ಇತ್ಯಾದಿಗಳನ್ನೆಲ್ಲ ನಾವು ಎಷ್ಟೋ ಸಲ ಕ್ಯಾಮ್ರಾಮನ್ ಕೇಳಿ ಮಾಡ್ತಾಯಿದ್ವಿ. ಹೌದು, ದಟ್ ಈಸ್ ಎ ಒನ್ ಹೌ ವಿ ಆರ್ ಗೋಯಿಂಗ್ ಟು ಟೆಲ್ ದಿ ಸ್ಟೋರಿ ಟು ದಿ ಆಡಿಯನ್ಸ್. ದಟ್ಸ್ ಎ ಮೋರ್ ಇಂಪಾರ್ಟೆಂಟ್. ನಾವು ಯಾವ ಥರದಲ್ಲಿ ನಾವು ಕತೆ ಹೇಳ್ತಾ ಇದ್ದೀವಿ. ದರ್ ಇಸ್ ಎ 3-4 ಟೈಪ್ಸ್ ಆಫ್ ಲೈಟಿಂಗ್ ಆಲ್ಸೋ. ಕ್ರೈಮ್ ಪಿಕ್ಚರ್ ಮಾಡಬೇಕಾದ್ರೆ ಅದ್ರ ಥರ ಲೈಟಿಂಗೇ ಬೇರೆ ಇರುತ್ತೆ, ಸೋಷಿಯಲ್ ಮಾಡಬೇಕಾದ್ರೆ ಅದೇ ಬೇರೆ ಥರ ಇರುತ್ತೆ, ಆಮೇಲೆ ಹಿಸ್ಟಾರಿಕಲ್ ಮಾಡಬೇಕಾದ್ರೆ ಬೇರೆ ಥರ ಇರುತ್ತೆ, ಫ್ಲೋಕ್ ಮಾಡಬೇಕಾದ್ರೆ ಬೇರೆ ಥರ ಲೈಟಿಂಗ್ ಇರುತ್ತೆ. ದರ್ ಇಸ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟಿಂಗ್ ಇಸ್ ದ್ಯಾಟ್. ಫಾರ್ ಎಕ್ಸಾಂಪಲ್, ನೀವೇನೇ ಮಾಡೋದು ಗೌರಿ ಇದರಲ್ಲಿ ಏನಂತ ಹೇಳಿದ್ರೆ, ಈಸ್ ಎ ಫಾಲೋಯಿಂಗ್ ಆಫ್ ದಿ ಅಮೆರಿಕನ್ ಟೈಪ್ ಆಫ್ ಫೋಟೋಗ್ರಫಿ, ರೊಮ್ಯಾಂಟಿಕ್ ಒಂದು, ಆಲ್ವೇಸ್ ರೊಮ್ಯಾಂಟಿಕ್. ಜನ್ಮ ಜೋಡಿ ಲವ್ ಸ್ಟೋರಿ ಆದ್ದರಿಂದ ಹೀಗಾಟೆ ಭಾಳ ಹೋಲ್ಡ್ ಸಿಕ್ಬಿಡ್ತು. ಎಸ್. ಆಮೇಲೆ ಒಂದು ನದಿ ಹತ್ರ ಅವಳು ಬಂದು ಅಳ್ತಾ ಕೂತಿರ್ತಾಳೆ, ಅವ್ನು ಬಂದು ಕನ್ವಿನ್ಸ್ ಮಾಡ್ತಾನೆ ನೋಡಿ. ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಫ್ರೇಮಿಂಗ್ ಆ್ಯಂಡ್ ಆಲ್ವೇಸ್ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಹತ್ರ ತೊಗೊಂಡೋಗ್ತಾನೆ. ಎಲ್ಲೂ ನಾವು ವಿಲ್ ನಾಟ್ ಫೈಂಡ್ ಆ್ಯಸ್ ಇಫ್ ಯು ಆರ್ ಗೋಯಿಂಗ್ ವಿತ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಒಂದು ಫೀಲಿಂಗ್ ಬರುತ್ತೆ. ಆ ಥರ ಒಂದು ಕ್ರಿಯೇಟಿವ್ನೆಸ್ ಇದಲ್ಲ, ಅದಟ್ಸ್ ಇಟ್ ಡಿಡ್ ಇಟ್. ಈಗ ನನಗೆ ಎಸ್ಪೆಷಲಿ ಜನ್ಮ ಜೋಡಿನಲ್ಲಿ ಈ ಒಂದು 2-3 ಇದಕ್ಕೆ ಕ್ಲಾಶಿಗೆ ಬಂದೆ ಜ್ಞಾಪಕ ಇದೆ ನನಗೆ. ಹೌದು, ಅದರಲ್ಲಿ ಮಣಿ ಬಂದಂಗೆ ಜ್ಞಾಪಕ ಇದೆ. ಅದೆಯಾ? ಇದೆ. ಅದರಲ್ಲಿ ಅದು ಅವರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಇವನು ಯಾರೋ ರಾಜೀವ್ ಕೇಳ್ತಾನೆ, ಬನ್ನಿ ನಾನು ಮನೆಯವರೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅವ್ರು ಇಲ್ಲ ನಾನು ನಿನ್ನ ಪಾಡು ನೀನು ಹೋಗು, ನೀನು ಯಾರೋ ಹೇಳಿ ಬೈದು ಕಳಿಸ್ತಾಳೆ. ಅದಾದಮೇಲೆ ಶಿವಣ್ಣನ ಗಾಡಿ ಬರುತ್ತೆ. ಶಿವಣ್ಣನ ಗಾಡಿ ಬಂದಾಗ ನೀವು ಯಾಕೆ ನಡ್ಕೊಂಡು ಹೋಗ್ತೀರಾ, ಕತ್ಲಾಯಿತು, ಹೊತ್ತಾಗುತ್ತೆ, ಬನ್ನಿ ನಾನು ಮನೆಗೆ ಬಿಟ್ಟು ಹೋಗ್ತೀನಿ ಅಂತ. ಅವಾಗ ಇವಳು ಬೈದಾಗ ಯಾಕೆ ಅವ್ರನ್ನ ಯಾಕೆ ಬೈತೀಯ ಅಂತ ಒಂದು ಕನ್ವಿನ್ಸ್ ಮಾಡೋದು. ಕನ್ವಿನ್ಸ್ ಅಂತ ಹೇಳಿದ್ರೆ ದಿ ಪ್ಯಾಸಿಫೈಯಿಂಗ್ ದಿ ಕ್ಯಾರೆಕ್ಟರ್. ಕೂತ್ಕೊಂಡ್ಬಿಡ್ತಾರೆ, ಇಬ್ಬರು ಕೂತ್ಕೊತಾರೆ. ಆಮೇಲೆ ಒಂದು ಹಾಡು ಶುರುವಾಗುತ್ತೆ, ಮಣಿ ಅಂತ. ಅವನು ಏನು ಕೇಳ್ತಾನೆ, ಇವಳು ಏನು ರಿಪ್ಲೈ ಮಾಡ್ತಾರೆ, ಯಾತಿಕೆ ಅಂತ ಒಂದು ಫ್ರೇಸ್. ಅದು ಯಾರು ಬರೆದಿದ್ದಾರೆ ನನಗೆ ಅದು ಐಡಿಯಾ ಇಲ್ಲ, ಬಟ್ ಆ ಹಾಡಿನಲ್ಲಿ ಕನಕಾಂಬರ ಅಂತ ಹೇಳ್ತಾಳೆ. ವೆರಿ ಎಸ್, ಅದು ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಯಾಕೆ ಆಗಲಿಲ್ಲ ಅನಿಸುತ್ತೆ. ಅದು ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಅದು ಮ್ಯೂಸಿಕ್ ಅಷ್ಟೇ ವೆರಿ ವೆರಿ ವೆರಿ. ಅದನ್ನು ಫಸ್ಟ್ ಶೂಟ್ ಮಾಡಿದ್ದು ಬಿಗಿನಿಂಗ್ ಹತ್ತೋದೆಲ್ಲ ನೀವು ಶೂಟ್ ಮಾಡಿ. ಹೌದು, ಫ್ಲಾಶಲ್ಲಿ ಅಂತ. ಹೌದು, ಅವಳು ಬಂದು ಕೂತ್ಕೊಳ್ಳೋದು ಎಲ್ಲ ರಾಜನ್ ಸೀನು, ಆಮೇಲೆ ಅವ್ರ ಹತ್ತೋ ಸೀನು ಎಲ್ಲ ನೀವು ಮಾಡಿದ್ದು. ಹೌದು. ಆಮೇಲೆ ಉಳಿದ ಹಾಡುಗಳನ್ನೆಲ್ಲ ಅವನು ಕಂಟಿನ್ಯೂ ಮಾಡಿದ್ದು. ಅದು ಮಿಕ್ಕಿದ ಹಾಡು ಕಂಟಿನ್ಯೂ ಮಾಡಿಕೊಂಡ. ಆಮೇಲೆ ಜಂಗಮ ಜಯದಂಥದ್ದು 500 ಅದು ಅವನೇ ಮಾಡಿ. ಇನ್ನೊಂದು ಜಂಗಮದಿಂದ ಹಾಡಿಲ್ಲ ಅಂತ ಮನೆಯ ಮುಂದೆ ಇದೆಂದರೆ ಓ ಮನುಜ, ಅದು ಮಾಡಿಕೊಟ್ಟೆ. ಇದು ಕೋಲ್ಮಂಡೆ ಸಾಂಗ್ ಪೂರಣ ಅಂತ ಕೊಟ್ಟೆ ಅದನ್ನು. ಕೋಲ್ಮಂಡೆ ಸಾಂಗ್ 1.5 ದಿವಸದಲ್ಲಿ ತೆಗೆದ್ವಿ ನಾವು. ಹೌದು. ಸೊ ಅದು ನೀವು ಬಂದಿದ್ದು? ಹೌದು, ಅದು ನಾನು ತಗೊಟ್ಟಿದ್ದು ಅದನ್ನು 1.5 ದಿವಸದಲ್ಲಿ ದೇವಿ ಮಾಸ್ಟ್ರು ಮಾಡಿದ್ದು ಬಂದಿದ್ದು. ದೇವಿ ಇವರು ತಾರ ಇರಬೇಕು. ಹೌದಾ? ತಾರ ಇರಬೇಕು. ತಾರಾ ಮಾಸ್ಟ್ರು ಬಂದು ಮಾಡಿದ್ದು. ಸೊ ಕೇವಲ 1.5 ದಿವಸದಲ್ಲಿ ಆ ಸಾಂಗ್ ಮುಗಿಸ್ಕೊಂಡ್ವಿ. ಬಟ್ ಅದರಲ್ಲಿ ವೆರಿ ಫ್ಯಾಂಟಾಸ್ಟಿಕ್ ಅಂತ ಹೇಳಿದ್ರೆ ಆ ಹುಡುಗಿ ಭಾಳ ಚೆನ್ನಾಗಿ ಕಾಣಿಸ್ತು. ಔಟ್ಡೋರಲ್ಲಿ ಅಷ್ಟು ಚೆನ್ನಾಗಿ ತೆಗಿಯೋಕ್ಕಾಗ್ತಿತ್ತು. ನನಗೆ ಒಂದು ಇಲ್ಲಿ ಕನ್ಫ್ಯೂಷನ್ ಇತ್ತು ಅಂದರೆ ಅವನ ಲೆವೆಲಿಗೆ ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ನನಗೆ ಭಾಳ ಡೌಟ್ ಇತ್ತು. ಭಾಳ ಸರಿ ಕೇಳಿದ್ದೀನಿ ನಿಮ್ಮನ್ನು, ಇದು ಕರೆಕ್ಟಾಗಿದೆ ನೋಡು ಅಂತ. ನಾನು ಒಂದು ಈ ಥರ ಇದೆ ಕಣ ಅಂತ. ಓಕೆ, ಮ್ಯಾನಿಪ್ಯುಲೇಟ್ ಮಾಡಿದ್ದೀನಿ. ಬಟ್ ಎಲ್ಲಿ ಮ್ಯಾಚ್ ಆಗುತ್ತೆ ನನಗೆ ಬಿಗಿನಿಂಗಲ್ಲಿ ನನಗೆ ವಾಸ್ ವೆರಿ ಮಚ್ ಡೌಟ್ ಅಬೌಟ್ ಇಟ್. ಗೌರಿ ವರ್ಕಿಗೆ ನನ್ನ ವರ್ಕಿಗೂ ಡಿಫ್ರೆನ್ಸ್ ಬರುತ್ತಾ ಪಿಕ್ಚರ್ ನೋಡಿದ್ರೆ ನನಗೆ ಎಲ್ಲೂ ಗೊತ್ತಾಗಬಾರ್ದು ಅಂತ ಒಂದು ನಾನು. ಹೌದು, ಯಾವಾಗಲೂ ಕ್ಲಾಶಿಗೆ ಬಂದಾಗ ಭಾಳ ಅದೊಂದು ಇದ್ದೇ ಇರುತ್ತೆ. ರಾಜಾರಾಮ್ ಅವ್ರು ಏನಾಗಿತ್ತು ಅಂದರೆ ಅವರಿಗೆ ಜರ್ಮನಿಯಿಂದ ಒಂದು ಇದು ಬಂದಿತ್ತು, ಅವರಿಗೆ ಆಫರ್ ಬಂದಿತ್ತು, ಪ್ಲೀಸ್ ವಿಸಿಟ್ ಅವರ್ ಲ್ಯಾಬ್ ಅಂತ ಏನೋ ಕಳಿಸಿದ್ರು. ಅವಾಗ ಏನಾಯಿತು, ಆವಾಗ ಮುತ್ತಿನ ಹಾರ ಅವರು ಶೂಟಿಂಗ್ ಮಾಡ್ತಾಯಿದ್ರು.
ಅವರು ರಾಜಾರಾಮ ಸರ್ ನಾನು ಇದಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಆಯಿತು ನೀವು ಒಂದು ಕೆಲಸ ಮಾಡಿ ಸರ್, ಯಾರು ಸಬ್ಸಿಡಿ ಕೊಟ್ಟಿದ್ದಾರೆ ಅವರು ಲೋಕನಾಥ್ ಪಿ ಎನ್ ಸುಂದರಮ್ ಅವ್ರ ಹೆಸರೆಲ್ಲ ಹೇಳಿದ್ದಾರೆ. ಸೊ ನನಗೆ ಅವ್ರು ಯಾರು ಬೇಡ ಸರ್, ನಿಮಗೆ ಕರೆಕ್ಟ್ ಸೂಟ್ ಮಾಡಬೇಕು ಅಂತಾರೆ, ಮ್ಯಾಚ್ ಮಾಡಬೇಕು ಅಂದರೆ ಬಸವರಾಜ ಕರೆಸಿ ಸರ್ ಅಂತ ಹೇಳಿದ್ದಾರೆ. ಬಾಬುರೇ ಹೇಳಿರೋದು. ಅವಾಗ ಏನು ಮಾಡಿದ್ರು, ನನಗೆ ನಾನು ಮಡ್ರಾಸಲ್ಲಿ ಇದ್ದೀನಿ ಇಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಇತ್ತು. ಮಡ್ರಾಸಿಗೆ ಫೋನ್ ಮಾಡಿದರೆ ಅಲ್ಲಿಲ್ಲ, ಊರಿಗೆ ಹೋಗಿದ್ದೇನೆ ಅಂತ ಹೇಳಿ ಊರಿಗೆ ಫೋನ್ ಮಾಡಿ ನನಗೆ ಟ್ರಂಕ್ ಕಾಲ್ ಮಾಡಿ ಹೇಳಿದ್ರು, ಇಮ್ಮಿಡಿಯೇಟಾಗಿ ಬಾ, ನನಗೆ ಸ್ವಲ್ಪ ರೆಡಿ ಮಾಡು ಅಂತೇಳಿ. ಸೊ ನಾನು ಬಂದೆ, ಬೆಳಿಗ್ಗೆ ಟ್ರೈನಲ್ಲಿ ಹಿಂಗೆ ಇದೇ ಥರ ಬಂದೆ. 9-10 ಗಂಟೆಗೆ ಇದ್ರ ಹತ್ರ ಶೂಟಿಂಗ್ ಮಾಡ್ತಾಯಿತ್ತು. ಹೋಗಿ ಬಂದೆ ಸರ್ ಅಂತ ಹೇಳಿದೆ. ಸರಿ ಅಂತ ತೆಗೀರಿ ನೀವು ಅಂದರೆ, ಇಲ್ಲ ಸರ್ ನೀವು ಸೀನ್ ಫಿನಿಷ್ ಮಾಡಿಬಿಡಿ ನೀವು, ಯಾಕೆ ನೀವು ಹ್ಯಾಂಡ್ಲ್ ಮಾಡ್ತಾಯಿದ್ದೀರ, ನೀವು ಲೈಟಿಂಗ್ ಮಾಡಿಬಿಟ್ಟಿದ್ದೀರ, ನಾನು ಹ್ಯಾಂಡ್ಲ್ ಮಾಡೋಕ್ಕೆ ಬೇರೆ ಥರ ಆಗುತ್ತೆ, ಜರ್ಕೆಲ್ಲ ಬೇಡ, ನೀವು ಫಿನಿಷ್ ಮಾಡಿ, ನೆಕ್ಸ್ಟ್ ಸೀನ್ ನಾನು ತೆಗಿತೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ಅವಾಗ ನಾನು ಸಿಗರೇಟೆಲ್ಲ ಸೇರ್ತಾಯಿದ್ದೆ. ನಾನು ಸೇರ್ತಾಕೋತಿದ್ದೆ. ಏನು ರೀ ಕ್ಯಾಮ್ರಾ ಊಟ ಗೀಟ ಮಾಡಿ ಸಿಗರೇಟ್ ಸೇದ್ರಿ ಅಂತಂದು. ಇಲ್ಲ ಸರ್ ಅಂತ ಇಬ್ಬರು ಊಟ ಮಾಡಿದ್ವಿ. ಆಮೇಲೆ ನಾನು ಹೋಗ್ತೀನಿ ರೀ, ನೀವು ಅದನ್ನು ತೆಗೀರಿದ್ರೆ ಓಕೆ ಸರ್ ಅಂತೇಳಿ. ಆವಾಗ ಇವನ್ನ ವಿಷ್ಣುವರ್ಧನ್ ಎಳ್ಕೊಂಬರೋದು, ಆಮೇಲೆ ಕರ್ಕೊಂಡೋಗಿ ಅವನಿಗೆ ತಲೆ ಬೋಳ್ಸೋದಿಲ್ಲ, ನಾನು ಸೀನ್ ತಕ್ಕೊಟ್ಟೆ. ಇದೆಲ್ಲ ಆದಮೇಲೆ ಅವ್ರಿಗೊಂದು ಅವಾರ್ಡ್ ಬಂತು. ಅವಾರ್ಡ್ ಬಂದಾಗ ಹೇಳ್ತಾರೆ, ರೀ ಅವಾರ್ಡ್ ನಿಮಗೆ ಕೊಡಬೇಕ್ರಿ. ನನಗೆ ಸರ್ ನಾವು ನಿಮ್ಮ ಹತ್ರ ಕೆಲಸ ಮಾಡಿದ್ದೀನಿ, ನಾನು ಎಷ್ಟೋ ವರ್ಷಗಳು ಕೆಲಸ ಮಾಡಿದ್ದೀನಿ, ನಿಮಗೆ ಬಂತು ನನಗೆ ಬಂದಂಗೆ ನಿಮ್ಮಿಂದ ಕಲ್ತು ಮಾಡಿರೋದು, ಕದ್ದಿರೋದು ನಾನು ಹೆಂಗೆ ನೀ ಕಲ್ತಿದ್ದೆ, ನಾನು ಕದ್ದು ಮಾಡಿರೋದು ಸರ್, ಇದರಲ್ಲಿ ಎಲ್ಲ ದಿ ಕ್ರೆಡಿಟ್ ಗೋಸ್ ಟು ಯು ಸರ್ ಅಂತ ಹೇಳಿದೆ. ಓಕೆ. ಸೊ ಯಾವುದೇ ಕ್ಲಾಶಿಗೆ ಹೋದಾಗ ಆ ಮೇನ್ ಕ್ಯಾಮ್ರಾಮನ್ ಯಾರು ಮಾಡಿರ್ತಾನೆ ಅವನ ಲೈಟಿಂಗು, ಅವನ ಸ್ಟೈಲು ಇವುಗಳನ್ನು ಹೊಂದಿಸ್ಕೊಂಡು ಮಾಡಿದಾಗ ಅದು ಆ ಸಿನಿಮಾದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಹೋಗುತ್ತೆ. ಇಲ್ಲದಿದ್ದರೆ ಅದು ಭಾಳ ಅದು ಅಲೂಫ್ ಆಗಿಬಿಡುತ್ತೆ. ದಟ್ ಐ ಡೋಂಟ್ ಲೈಕ್ ಇಟ್. ಅದಕ್ಕೋಸ್ಕರವಾಗಿ ನಾನು ಭಾಳ ಜನಕ್ಕೆ ಹೇಳ್ತೀನಿ, ನಾನು ಕ್ಲಾಶ್ ವರ್ಕ್ ಮಾಡೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದೇನೆ. ದಟ್ ಇಸ್ ಒನ್ ಆಫ್ ದಿ ಪಾಲಿಸಿ ಆಫ್ ಮೀ. ನೀನು ನನಗೆ 2 ಫಿಲ್ಮ್ ಮಾಡಿದ್ದೀನಿ. ಹೌದು, ರಾವಣ ರಾಜ್ಯ ಮತ್ತು ನೆನಪಿನ ದೋಣಿ. 2 ಫಿಲ್ಮ್ ಫುಲ್ ನೀನೇ ಮಾಡಿದ್ದು, ಯಾರು ಬರಲಿಲ್ಲ. ಯಾಕೆ ನಾನು ನನಗೆ ಯಾವತ್ತಿಗೂ ನನ್ನ ಇಡೀ ತಂಡ ಒಂದು ಒಮ್ಮತದಿಂದ ಕೆಲಸ ಮಾಡಬೇಕು ಅಂತ. ಅವನು ಕ್ಯಾಮ್ರಾಮನ್ ಆಗಿರಲಿ, ಇವನಾಗಿರಲಿ. ಇಲ್ಲಿ ಮೋಸ್ಟ್ಲಿ ಜನ್ಮ ಜೋಡಿ ಸಮಯದಲ್ಲಿ ಅವನು ಅಣ್ಣ ಅವ್ರದ್ದೊಂದು ಯಾವುದೋ ಇದು ಬಂತು ಅವರಿಗೆ, ಇವನು ಗೌರಿ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಹೌದು. ಹಾಗಾಗಿ ಇದನ್ನು ಬಿಟ್ಟು ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಆ ಟೈಮಲ್ಲಿ ಬಸವರಾಜನ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಅಂತೇಳಿ ಮೊದಲು ಚೆನ್ನಾಗಿ ಹಿಂಗೆ ಫೋನ್ ಮಾಡಿದ್ದ ಅಂತ ಕಾಣುತ್ತೆ. ಹೌದು, ನಾನು ಬರಲ್ಲ ಅಂತ ಕೂಡ ಬರಲ್ಲ ಅಂತ ಹೇಳಿದ್ವಿ. ಆಮೇಲೆ ನಾನು ಮತ್ತು ಗೌರಿ ಇಬ್ಬರು ಫೋನ್ ಮಾಡಿ, ಇಲ್ಲ ನೀವು ನನಗೋಸ್ಕರ ಬರಬೇಕು ಅಂತ ಹೇಳಿದೆ, ನೀವು ಬಂದಿ ಅದನ್ನು. ಹೌದು. ಸೊ ಹೇಗೆ ಒಂದು ಸಿನಿಮಾ ಆಗಬೇಕಾದ್ರೆ ಅದೊಂದು ಕ್ರಿಯೇಟಿವ್ ಪ್ರೋಸೆಸ್. ಹೌದು. ಅದ್ರಲ್ಲಿ ಕ್ಯಾಮ್ರಾಮನ್ ಇಸ್ ದಿ ಅಲ್ಟಿಮೇಟ್. ಅದರಲ್ಲೂ ಆಗಿನ ಕಾಲದಲ್ಲಿ ನಾವೆಲ್ಲವೂ ಸಿನಿಮಾಗಳಲ್ಲಿ ನೋಡ್ತಾ ಇದ್ದಂಥ ಇದು ನೆಗೆಟಿವ್ಗಳು. ಆ ನೆಗೆಟಿವ್ ಎಷ್ಟು ಪ್ರಿಷಿಯಸ್ ಆಗಿತ್ತು ಅಂದರೆ 100 ಅಡಿ ನೆಗೆಟಿವ್ ಅಂತಂದರೆ ಹಾಗಾದ್ರೆ 3 ಕ್ಲೋ ಶಾಟ್ ಸಿಗುತ್ತೆ ನಮಗೆ ಅಂತ ಅದನ್ನು ಲೆಕ್ಕ ಹಾಕೋತಿದ್ವಿ. ಅಂಥ ಭಕ್ತಿ ಭಯ ಅದ್ರ ಬಗ್ಗೆ. ಅದು ಜೊತೆಗೆ ನೀವೇನು ಮಾಡಿದ್ರೆ ಕೌಂಟ್ ಮಾಡ್ತಾಯಿದ್ರಿ, 1 2 3 4 5 8 ನಿಮಿಷ ಇದಪ್ಪ, ಅದು ಆಗುತ್ತೆ ಕಣೋ, ತೆಗಿಯೋಣ ಅಂತ. ಹೌದು, ಆ ಥರ ಲೆಕ್ಕ ಮಾಡಿಕೊಂಡು ನಾವು ತೆಗಿತಾ ಇದ್ವಿ ಅವಾಗ. ಆಮೇಲೆ ಎಲ್ಲೂ ರೀಟೇಕ್ ಅವಾಯ್ಡ್ ಮಾಡ್ತಾಯಿದ್ವಿ. ಆದಷ್ಟು ಸಾಧ್ಯ ಅಷ್ಟು ರಿಹರ್ಸಲ್ ಮಾಡಿ ವಿಲ್ ಗೋ ಫಾರ್ ಎ ಫೈನಲ್ ಟೇಕ್ ಮಾಡ್ತಾಯಿದ್ವಿ. ಟೇಕ್ ಹೋಗೋಣ ಅಂತ ಎಲ್ಲರನ್ನೂ ಕೇಳ್ಕೊಂಡು ಮಾಡಿ ಟೇಕ್ ಮಾಡ್ತಾಯಿದ್ವಿ. ಎಸ್. ಸೊ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ಕಾಳಜಿ ಇತ್ತು. ಆಮೇಲೆ ನಂಬಿಕೆ, ಒಂದು ಸಲ ಮಾಡಿದ್ಮೇಲೆ ಫಿನಿಶ್ ಅಷ್ಟೇ. ಹೌದು. ಕ್ಯಾಮ್ರಾಮನ್ ಓಕೆ ಅಂತ ಹೇಳಿದ್ರೆ ಓಕೆನಾ, ಓಕೆ ಅಷ್ಟೇ. ಆಮೇಲೆ ಯಾವಾಗ ಲ್ಯಾಬಲ್ಲಿ ನೋಡ್ತಾ ಇದ್ದಿದ್ವಿ ಅದನ್ನು, ಲ್ಯಾಬಲ್ಲಿಂದ ಅದು ಬರೋದು ಇನ್ನೊಂದು ವಾರ 15 ದಿವಸ ಆಗಿರೋದು. ಹೌದು. ಅಷ್ಟರಲ್ಲಿ ಇಡೀ ಎಲ್ಲರೂ ವಾಪಸ್ ಹೋಗ್ಬಿಟ್ಟಿರೋ ಊರಿಗೆ. ಆಮೇಲೆ ಅವರು ಓಕೆ ಅಂತಂದರೆ ಆವಾಗ ಡೈರೆಕ್ಟ್ರು ಸ್ವಲ್ಪ ರಿಲೀಫ್ ಆಗೋನು. ಹೌದು. ಅಲ್ಲಿವರೆಗೂ ನೆಗೆಟಿವ್ ಬರೋವರೆಗೂ ಕ್ಯಾಮ್ರಾಮನ್ ಟೆನ್ಷನ್ನು, ನೆಗೆಟಿವ್ ಬಂದಾದಮೇಲೆ ನೀವು ರಶ್ ನೋಡೋವರೆಗೂ ನಿಮಗೊಂಥರ ಟೆನ್ಷನ್, ಅದು ಸರಿಗಿದೋ ಇಲ್ವೋ, ಏನಾಗಿದೆ ಏನು ಎತ್ತ ಅನ್ನೋದೊಂದು. ಆಮೇಲೆ ಎಲ್ಲ ಆದಮೇಲೆ ನೆಗೆಟಿವ್ನ ಎಂಜಿ ತೆಗೆದುಬಿಟ್ಟು ಪ್ರಿಂಟ್ ಹಾಕಿ ಫಸ್ಟ್ ಕಾಪಿ ಎಲ್ಲ ರೆಕಾರ್ಡಿಂಗ್ ಆಗಿ ಎಲ್ಲ ಆಗಿ ಫಸ್ಟ್ ಕಾಪಿ ಬರೋವರೆಗೂ ನೆಗೆಟಿವ್ ಹಂಗೆ ಇರೋದು. ಈವನ್ NG ಶಾಟ್ ಕೂಡ ಹಂಗೆ ದೇವಿಲ್ಲ. ಸೊ ಓಕೆ ಕಾಪಿ ಓಕೆನಪ್ಪ ಅಂದ ತಕ್ಷಣ ಅವರು ಇದನ್ನೆಲ್ಲ ಡಿಸ್ಪೋಸ್ ಮಾಡೋರು. ಅದಕ್ಕೆ ಕೆಲವು ಸರಿ ಇಟ್ಕೊಂಡಿರೋರು ಇಲ್ಲ. ಎಷ್ಟೋ ಸಲ ಫೈನಲ್ ನೆಗೆಟಿವ್ನಂತೂ ಲ್ಯಾಬಲ್ಲೇ ಪ್ರಿಸರ್ವ್ ಮಾಡೋರು, ಮಾಡಿ ಅದು ಈಗಲೂ ಇದೆ ಅದನ್ನು. ಆಯಿತು. ಹೌದು. ನಾನು ಭಕ್ತವತ್ಸಲ್ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲ ಇಷ್ಟು 2 ಫ್ರೇಮ್ ಇರೋದನ್ನ ಹಂಗೆ ಒಂದು ಕ್ಲಿಪ್ ಹಾಕಿರ್ಸೋರು. ಹೌದೌದು. 2 ಫ್ರೇಮು ಅದು ಹಿಂಗಂದ್ರೆ ಹೊಟ್ಟೋಗ್ಬಿಡೋದು. ನಾವು ಅದನ್ನು ಎಲ್ಲಿ ಆ 2 ಫ್ರೇಮ್ ಎಲ್ಲಿ ಅಂತ ಕೇಳೋರು ಅವರು. ಹೌದು. ಹುಡ್ಕೊಂಡು ಕೊಡ್ತಿದ್ವಿ ಅದನ್ನು 2 ಫ್ರೇಮ್ನ. ಅಂದರೆ ಪ್ರತಿ ಫ್ರೇಮ್ ಕೂಡ ಅಷ್ಟು ಇಂಪಾರ್ಟೆನ್ಸನ್ನು ಗಳಿಸ್ಕೊಂಡಿತ್ತು. ಇವತ್ತು ಡಿಜಿಟಲ್ನಲ್ಲಿ ಅದು ಆ ಥರದ ಯಾವ ಆ ಥರ ಏನು ಶಿಸ್ತಿಲ್ಲ. ರೀಸನ್ ಅಂತ ಹೇಳಿದ್ರೆ
ಈ ಒಂದು ಸರಿ ನಾವು ಶೂಟ್ ಮಾಡಿದ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಸರಿ ರೀಶೂಟ್ ಮಾಡ್ಬೋದು ಅಂತ ಒಂದು ಇದೆ ಕಾನ್ಸೆಪ್ಟ್ ಇರೋದ್ರಿಂದ. ಅವಾಗ ಇಲ್ಲಿ ಆಗಲಿಲ್ಲ, ಒಂದು ಸರಿ ಶೂಟ್ ಮೀನ್ಸೇ ಫಿನಿಶ್, ಅದು ಡೆಡ್, ಅದು ಮತ್ತೆ ಮತ್ತೆ ಇದು ಯೂಸ್ ಆಗ್ತಿರಲಿಲ್ಲ. ಆದ್ದರಿಂದ ಏನಾಗೋದು, ದಟ್ ಈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎವ್ರಿಥಿಂಗ್. ಪರ್ಮನೆಂಟ್ ರೆಕಾರ್ಡ್. ಎಸ್, ಇಟ್ಸ್ ಎ ಪರ್ಮನೆಂಟ್ ರೆಕಾರ್ಡ್. ಸೊ ಅದರಿಂದ ಈ ಕ್ಯಾಮ್ರಾಮನ್ ಡೈರೆಕ್ಟರ್ ಅಷ್ಟೇ, ಪ್ರೊಡ್ಯೂಸರ್ ಅಷ್ಟೇ, ಆ್ಯಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಿದ್ದ. ಹೌದು, ಎವರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್. ಭಾಳ ಇಂಪಾರ್ಟೆಂಟ್ ಆಗಿರ್ತಿದ್ದ. ಯಾಕೆಂದರೆ ಅವನ ಕಣ್ಣಿನ ಮುಖಾಂತರವೇ ನಾವೆಲ್ಲವನ್ನ ನೋಡ್ತಾ ಇದ್ದದ್ದು. ಅವನು ಏನು ಓಕೆ ಅಂತ ಹೇಳ್ತಾನೆ ಅದನ್ನೇ ಇಟ್ಕೋತಾ ಇದ್ದದ್ದು. ಅವನ ಅಕಸ್ಮಾತ್ ಅದು ಓಕೆ ಅಂತೇಳಿ ಅದು ಕೆಟ್ಟದಾಗಿದ್ದರೆ ಗೊತ್ತೇ ಆಗ್ತಿರಲಿಲ್ಲ ನಮಗೆ. ಅಲ್ಲಿ ಪಿಕ್ಚರ್ ರಶಸ್ ನೋಡಿದಾಗ ಬೈಯವರು ಅಷ್ಟೇ, ಕ್ಯಾಮ್ರಾನೇ ಯೂಸ್ಲೆಸ್ ಫಾರ್ ಅಂದ್ಕೊಂಡು ಅದನ್ನು ಏನೋ ಮ್ಯಾನಿಪುಲೇಟ್ ಮಾಡ್ತಿದ್ರು ಅಷ್ಟೇ. ಸೊ ನೀನು ನನಗೆ ಜಾತ್ರೆ ಹೀರೋ ಇಂಟ್ರೊಡಕ್ಷನ್ನಲ್ಲಿ, ಆಮೇಲೆ ಇದು ಮಣಿದು ಕೋಲು ಮಂಡೆ, ಇವನ್ನೆಲ್ಲ ತೆಪ್ಪದ್ದು ಯಾಕೆಂದ್ರೆ ಅವತ್ತು ಭಾಳ ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಅದನ್ನು 2 ದಿವಸ 3 ದಿವಸ ತೆಗೆದ್ವಿ ಅಂತ ಕಾಣ್ತಾರೆ. ಅದನ್ನು ಪ್ರೊಫೆಸರ್ ಬಂದು ಅವರು ಇದನ್ನು ಮಾಡೋದು. ಅದಾದಮೇಲೆ ಅವರು ಫ್ಲ್ಯಾಗ್ ಆಫ್ ಮಾಡೋದು ಮುಂಚೆ ಪೂಜೆ ಮಾಡಿ ಡಾಕ್ಟರ್ ಸಿಂಧುವಳ್ಳಿ ಅನಂತಮೂರ್ತಿ ಫ್ಲ್ಯಾಗ್ ಆಫ್ ಮಾಡ್ತಾರೆ. ತೆಪ್ಪ ಶುರುವಾಗುತ್ತೆ. ಅದಾದಮೇಲೆ ಶಿವಯ್ಯ ಅಲ್ಲ, ಸ್ವಾಮಿನ ಫೈಟ್ ಮಾಸ್ಟರ್ ಸ್ವಾಮಿ ಅಂತ ಕಾಣುತ್ತೆ. ಇಲ್ಲ, ಸ್ವಾಮಿ ಇಲ್ಲ, ಶಿವಯ್ಯನ ಅಥವಾ ಇವನು ಸುಬ್ಬಯ್ಯನೇ ಇರಬೇಕು ಅಂತ ಕಾಣುತ್ತೆ. ಅದೇನಾದ್ರು ಕರೆಕ್ಟಾಗಿ ನನಗೆ ಅನ್ನೋದಿಲ್ಲ. ಇಲ್ಲ, ನಾನು ಇದರಲ್ಲಿದೆ, ನೋಡಿ ಹೇಳ್ತೇನೆ. ಓಕೆ. ಸೊ ಫೈಟ್ ಮಾಸ್ಟರ್ ಒಂದು ಇದು ಡ್ರಮ್ ಕಟ್ಕೊಂಡು ಅದನ್ನು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆಲ್ಲ ಒಂದು ರೆಡಿ ಮಾಡಿ ಕೊಟ್ಟಿದ್ರು ಅವರು. ಹೌದು. ಸೊ ಅದ್ರ ಮೇಲೆ ಕ್ಯಾಮ್ರಾ ಇಟ್ಕೊಂಡಿದ್ವಿ. ಕೆಲವೇ ಒಂದು ಕ್ಯಾಮ್ರಾ ಮೇಲ್ಗಡೆ ಇದರಲ್ಲಿ ದಂಡೆ ಮೇಲೆ ಒಂದಿತ್ತು, ಇನ್ನೊಂದು ಇದ್ರ ಜೊತೆನಲ್ಲೇ ಒಂದು ಕ್ಯಾಮ್ರಾ ಒಂದಿರೋದು. ಒಂದು ಸುಳಿ ಒಂದು ಹಾಕೊಂತ ನೋಡಿ, ಅದು ಇಟ್ಸ್ ಎ ವೆರಿ ಡ್ರಾಮೆಟಿಕ್ ಆ್ಯಂಡ್ ದಿಸ್ ಒನ್ ವೆರಿ ರಿಸ್ಕಿ ಆಲ್ಸೋ ದಟ್ ಒನ್. ಏನಾದ್ರು ಹೆಚ್ಚು ಕಡಿಮೆ ಅದರಲ್ಲಿ ಶಿವಗೆ ಹೆಲ್ಪ್ ಇದು ಶ್ಲಾಘನೀಯ. ಸೊ ಒಂದು ಆ ಟೈಮಲ್ಲಿ ಇರೋತಕ್ಕಂಥ ಫೈಟ್ ಮಾಸ್ಟರ್ಸ್ ಇರ್ತಾರಲ್ಲ, ಅವರು 2 ಮಾತ್ರ ಅಬ್ಸರ್ವ್ ಮಾಡೋರು. ಒಂದು ಸೇಫ್ಟಿ ಆಫ್ ದನ್ ಆರ್ಟಿಸ್ಟ್, 2ನೇದು ಕ್ಯಾಮ್ರಾ ಸೇಫ್ಟಿ ಆಗಿರಬೇಕು. ಇವೆರಡು ಸೇಫ್ಟಿ ಆಗಿದ್ದರೆ ನಾವು ಬಚಾವಾಗ್ತೀವಿ ಅಂತ ಒಂದಿತ್ತು. ಅವ್ರು ಏನೇ ರಿಹರ್ಸಲ್ ಮಾಡ್ಬೇಕಾದ್ರೆ ಅಷ್ಟೇ, ಅಣ್ಣ ನಾನು ಕ್ಯಾಮ್ರಾ ಇಲ್ಲಿ ಇಟ್ಟಿರ್ತೀನಿ, ನೀನು ಎಲ್ಲಿ ಇರ್ತೀನಿ, ನೀನು ಇಷ್ಟು ದೂರ ಇಟ್ಕೋ ಎಲ್ಲರೂ ಹೇಳ್ಕೊಡೋರು. ಅದೇ ಥರ ನಮಗೆ ಭಾಳ ಅಡ್ವಾಂಟೇಜ್ ಅಂತ ಅಂದರೆ, ಈ ಆರ್ಟ್ ಡೈರೆಕ್ಟರ್ ಒಬ್ಬರಿದ್ದರು, ನಾಗರಾಜರಾವ್ ಅಂತ, ಮಿನಿಯೇಚರ್ ನಾಗರಾಜರಾವ್ ಅಂತ ಈಸ್ ನೋನ್. ಎಸ್ಪೆಷಲಿ ಅಂದರೆ ಒಂದು ಸೆಟ್ನ ಎಷ್ಟು ಥರ ಮಾಡಿಕೊಡೋದು ಅಂತ ಹೇಳಿದ್ರೆ ಯು ಕಾಂಟ್ ಬಿಲೀವ್ ಇಟ್. ಇದು ಆ ಸೆಟ್ ಅಂತ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಚೇಂಜಸ್ ಓವರ್ ನೈಟ್ ಮಾಡಿಕೊಡೋದು ನಮ್ಗಳಿಗೆ. ಬಟ್ ಈಸ್ ಎ ವೆರಿ ಹೆಲ್ಪ್ಫುಲ್ ಟು ದಿ ಕ್ಯಾಮ್ರಾಮನ್. ಸರ್ ನೀವು ಕ್ಯಾಮ್ರಾ ಈ ಲೆವೆಲಲ್ಲಿ ಇಂಥ ಲೆನ್ಸ್ ಹಾಕಿಡಿ ಸರ್, ಅದರಿಂದ ಮುಂದೆ 1 ಇಂಚು ನೀನು ತಳ್ಸೋಕ್ಕಾಗ್ತಿಲ್ಲ, ಇಷ್ಟೇ ಬರುತ್ತೆ. ಅದೇ ಬ್ಲಾಸ್ಟ್ ಆಗೋದು, ಅವು ಎಲ್ಲದನ್ನು ಏನು ತೊಂದರೆ ಆಗ್ತಿರಲಿಲ್ಲ. ಆ ಥರವಾಗಿ ನಮಗೆ ಫೈಟ್ ಮಾಸ್ಟ್ರುಗಳು, ಆರ್ಟ್ ಡೈರೆಕ್ಟ್ರುಗಳು ಕೋಆಪ್ರೇಟ್ ಮಾಡೋರು. ಸೊ ದಟ್ಸ್ ಎ ವೆರಿ 2 ಥಿಂಗ್ಸ್ ವಿ ಹ್ಯಾವ್ ಟು ಅನ್ಫರ್ಗೆಟಬಲ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಒನ್, ಎಸ್ಪೆಷಲಿ ಶಿವಯ್ಯ ಅವನಂತ ಮಗ. ಇವನಲ್ಲಿ ಎಂತೆಂಥ ಫೈಟ್ ಸೀನ್ಸು, ಎಂತೆಂಥ ವಾಟರ್ ಕ್ಲೈಮ್ಯಾಕ್ಸ್ 20 ದಿವಸ 20 ದಿವಸ ನಿಮ್ಮೂರಲ್ಲೇ ತಲಕಾಡು 20 ದಿವಸ ಅಲ್ಲಿದ್ವಿ ನಾವು. ಇವರ್ ದೇರ್ 20 days. ಬೆಳಿಗ್ಗೆ ಅದಕ್ಕೆ ನಮಗೆ ಅದು ಒಂದು ಸರಿ ಏನಾಯಿತು ಅಂತ ಹೇಳಿದ್ರೆ, ಹಗ್ಗ ಕಟ್ಟಾಗ್ಬಿಟ್ಟು ವಿಷ್ಣು ಇವಳು ಶಾರದಾ ಇಬ್ಬರು ಹುಡುಗರು 8 ಜನ ಡಬ ಅಂತ ಬಿದ್ದುಬಿಟ್ಟು ಸರ್. ಇವರು ಸ್ವಿಮ್ಮರ್ಸು ಇಮ್ಮಿಡಿಯೇಟಾಗಿ ಅವ್ರನ್ನ ಸೇವ್ ಮಾಡಿದ್ರು ಸರ್. ಇಲ್ಲಿರ ಅವತ್ತು ಎಲ್ಲ 3 ಜನ ಹೊಟ್ಟೋಗಿರೋ, 4 ಜನ. ಅದರಲ್ಲಿ ದಿ ಹೈಲೈಟ್ ಆಫ್ ದಿಸ್ ಒನ್ ಈಸ್ ಎ ಫೈಟ್ ಮಾಸ್ಟ್ರಿಗೆ ಇರ್ತಕ್ಕಂಥ ಒಂದು ಸೆನ್ಸ್ ಆಫ್ ಇದು. ಅವ್ರು ಹೇಳಿದ್ರು, ನೀವು ಯಾವತ್ತೂ ರಿಲ್ಯಾಕ್ಸ್ ಆಗಬೇಡಿ, ನೀವು ಅಲ್ಲಿ ಹೋಗ್ತಿದ್ದಂಗೆ ನಾವು ನಿಂತ ಕಡೆ, ಅಣ್ಣ ನೀನು ಕ್ಯಾಮ್ರಾ ಪ್ಯಾನ್ ಮಾಡೋಕೆ ಹೋಗ್ಬೇಡ, ಅಲ್ಲಿ ಹುಡುಗ ಇರ್ತಾನೆ ಹುಷಾರು, ಇಲ್ಲಿ ಇವನು ಇರ್ತಾನೆ ಹುಷಾರು, ಇನ್ನೇನು ಹಿಂಗಿಡು ಅಷ್ಟೇ. ಅವ್ರು ನೆವರ್ ಯೂಸ್ ಟು ಸೆನ್. ಅದೇ ಥರ ನಾವು ರೇಸ್ ತೆಗ್ದಾಗಲೂ ಹಂಗೇನೆ. ವಿಷ್ಣು ಬಿದ್ದೋಗ್ಬೇಕಾಯ್ತು, ಬಿದ್ದು ಇನ್ನೊಂದು ಗಾಡಿ ಅವ್ರು ಹೇಳ್ದೆ,